ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನುಗೌಡ. ಗೈಸ್, ಇವತ್ತು ಟಾಪಿಕ್ ಏನು ಅಂತಂದರೆ, ಅಮೆಝಾನಿಂದ ಮೊನ್ನೆ ಲೈವಲ್ಲಿ ಹೇಳಿದ್ದೆ, ಇದು ಮೈಕ್ ತರಿಸಿದ್ದೀನಿ. ಸೊ ಇದನ್ನು ಆಮೇಲಿಂದ ಅನ್ಬಾಕ್ಸ್ ಮಾಡೋಣ. ಆ್ಯಂಡ್ ಇನ್ನೊಂದು ಏನಂದರೆ, ವ್ಯೂಸು ಕಮ್ಮಿ ಆಗಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಕಮ್ಮಿ ಆಗಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕಿದ್ದೆ ಅದನ್ನು. ಸೊ ಗೈಸ್, ಪ್ಲೀಸ್ ಬೇಗ 100K ಫಾಲೋವರ್ಸ್ನ ಕಂಪ್ಲೀಟ್ ಮಾಡ್ಕೊಡಿ ಇನ್ಸ್ಟಾಗ್ರಾಮಲ್ಲಿ. ನಾನು ಕೇಳಿ ಥರ ಇವತ್ತೊಂದು ವೀಡಿಯೋ ಅಪ್ಡೇಟ್ನ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಗೈಸ್, ಈ ಮೈಕ್ನ ಆಮೇಲೆ ಅನ್ಬಾಕ್ಸ್ ಮಾಡೋಣ. ಮೋಹಿತ್ ಬರ್ತಾನಂತೆ, ಅವನೇ ಅನ್ಬಾಕ್ಸ್ ಮಾಡ್ತಾನಂತೆ. ಗೈಸ್, ಇದು ನಮಗೆ ಕಾಸ್ಟ್ ಬಂದು 3,500 ಆಯಿತು. ಸೊ ಗೈಸ್, ಇದು ಮೈಕ್ ಏನಕ್ಕೆ ತೊಗೊಂಡಿದ್ದು ಅಂದರೆ, ಹೆಡ್ಫೋನಲ್ಲಿ ಮೈಕು ಕರೆಕ್ಟಾಗಿ ವರ್ಕ್ ಆಗ್ತಿರಲಿಲ್ಲ, ಡಬಲ್ ಸೌಂಡ್ ಬರ್ತಾಯಿತ್ತು ಲೈವಲ್ಲಿ, ಗೇಮಿಂಗ್ ಲೈವ್ ಮಾಡಬೇಕಾದ್ರೆ. ಅದಕ್ಕೋಸ್ಕರ ತೊಗೊಂಡಿದ್ದು. ಸೊ ಬನ್ನಿ ಗೈಸ್, ಒಂದಾದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. A few moments later. ಗೈಸ್ ನೋಡಿ, ಇಲ್ಲಿ ಮೋಹಿತಿಂಗ್ ತೋರ್ಸಕ್ಕೆ ತೊಗೊಂಡು ಹೋಗ್ತಿದ್ದೀನಿ ಗೈಸ್. ಫಸ್ಟ್ ಟೈಮ್ ನೋಡಿ, ಫಸ್ಟ್ ಟೈಮ್ ಬಂದು ನಿಂತು ಮನೆಯಲ್ಲಿ. ಇವತ್ತೇ ಫಸ್ಟ್ ಟೈಮ್ ಅವ್ನು ಬೇಗ ಬಂದಿರೋದು. ಗೈಸ್, ಏನು ಗೊತ್ತಾ, ನನಗೆ ಹುಷಾರಿರಲಿಲ್ಲ, ಫುಲ್ ವಾಮಿಟು. ನೆನ್ನೆ ಹಾಸ್ಪಿಟಲ್ಗೆ ಹೋದರೆ 2 ಇಂಜೆಕ್ಷನ್ ಕೊಟ್ಟರು ಗೈಸ್. ನಾನು ಫಸ್ಟ್ ಆಫ್ ಆಲ್ ಹಾಸ್ಪಿಟಲ್ಗೆ ಏನಕ್ಕೆ ಹೋಗಲ್ಲ ಅಂದರೆ, ಇಂಜೆಕ್ಷನ್ ಕೊಡ್ತಾರೆ ಅಂತ 2 ಇಂಜೆಕ್ಷನ್ ಕೊಟ್ಟರು ನನಗೆ. ಅಯ್ಯೋ ದೇವ್ರೆ ಗೈಸ್, ಹುಷಾರಿದ್ದಂಗೆ ಅದು ಏನಕ್ಕೆ ಆಗುತ್ತೋ ಅನ್ನಿಸ್ಬಿಡುತ್ತೆ ಒಂದ್ಸಲ, ಗೊತ್ತಾ. ನೋಡಿ ಇಲ್ಲಿ ಹೆಂಗೆ ನಿಂತವನೆ, ಫಸ್ಟ್ ಟೈಮ್ ಬೇಗ ಬಂದ್ಬಿಟ್ಟವನೆ ಗೈಸ್. ಯಾರ್ದಾರು ಬುದ್ಧಿ ಕೊಡ್ತಾ ಗೊತ್ತಿಲ್ಲ. ಹಿಡ್ಕೊಳ್ಳೋ ಒಂದು ನಿಮಿಷ ಇಲ್ಲ. ಬಿಚ್ಚಿದಾ? ಬಿಚ್ಚಿ ಒಂದ್ಸಲ ನೋಡಿದೆ, ಬಟ್ ವೀಡಿಯೋ ಮಾಡಿಲ್ಲ. ಯಾಕೆ ವೀಡಿಯೋ ಮಾಡಿಲ್ಲ? ಹಂಗೆ ಒಟ್ಟಿಗೆ ಓಪನ್ ಮಾಡೋಣ ಅಂತ. ಹೌದಾ? ಹೌದು. ಇದು ನಂಗೆ ಕೊಟ್ಟಾ? ಗಿಫ್ಟು. ಇದು ಹಿಂಗೆ. ಏನದು? ಅದೇನಿಗೆ ನಂಗೆ ಕೊಡ್ತಿದ್ಯಾ? ನಿಂಗೆ ಏನಿದು? ಏನು ತೋರ್ಸು. ಅಬ್ಬಾ ದೇವ್ರೆ, ನಾನು ತಿನ್ನಲ್ಲ ನಿಜ ಹಂಗಾದ್ರೆ ಇದನ್ನೆಲ್ಲ. कैसा लगा मेरा मजाक? ನಿನಗೆ ಕಣೆ. ಇದೆ ಮಾತಾ? ಎಲ್ಲ ನಿನಗೆ ಇದೆ ಮಾತು. ಬಿಚ್ತೀನಿ, ಬಿಚ್ತೀನಿ, ನಿಜ ಬಿಚ್ತೀನಿ, ನಿಜ ಬಿಚ್ತೀನಿ. ಗೈಸ್ ನೋಡಿ, ಅವಳಿಗೆ ಏನು ಸರ್ಪ್ರೈಸ್ ಕೊಟ್ಟಿದ್ದೀನಿ. ಹಾಗಾಗಿ ಹುಟ್ಟು ಡೌನ್ ಅನ್ನೋಕ ಮಾರಕ್ ತಂದಿರೋದನ್ನ ಹಂಗಾರೆ ಬಿಚ್ಕೊಂಡು ತಿನ್ಲ. ಇವಾಗ ಒಂದು 5 ಮಿನಿಟ್ ಯಾವ್ದು ದೊಡ್ಡದಿದೆ ನೋಡ್ತೀನಿ, ದೊಡ್ಡದು ಬಿಚ್ತೀನಿ. ಗೈಸ್ ನೋಡಿ, ಮೆಲ್ಟ್ ಆಗೋಗಲ್ಲ ಮರೆಯ. ನಿಮ್ಮ ಹುಡುಗರು ಯಾರು ಇಷ್ಟು ಡೈರಿ ಮಿಲ್ಕ್ ತಂದು ಕೊಡ್ತಾರ? ಅಯ್ಯೋ, ನೀನೇನ್ ತಂದ್ಕೊಡ್ತೀಯಾ? ನೋಡಿ, ನೀನೇನ್ ತಂದ್ಕೊಡ್ತೀಯಾ? ಮೆಲ್ಟ್ ಸತ್ತೋಗಲ್ಲ ಸನ. ಎಲ್ಲಿಗೆ ತಗೊಂಡೋಯ್ತಿದ್ಯಾ ಇವನೀಗ? ನಿಮ್ಮೆಲ್ಲ ಫ್ರಿಜ್ಜಿಗೆ ಇಡಕ್ಕ? ನೋಡಿ ಗೈಸ್, ಅವಳಿಗೋಸ್ಕರ ಎಷ್ಟು ತಗೊಬಂದು ಕೊಡ್ತೀನಿ. ಎಲ್ಲ ಎಲ್ಲ ಮೆಲ್ಟ್ ಆಗೋ. ತೂ, ನೀನಂಗ ಅಮುಕ್ ಬಿಡಕ್ಕಣ ಅವನ್ನ. ಮತ್ತೆ ಅಮುಕ್ತವನೆ. ಮಂಚ್ ತಿಂತೀನಿ. ತಿನ್ಲಾ? ತಿನ್ನು ಪಕ್ಕನ, ಆಮೇಲೆ ತಿಂತೀನಿ. ಇನ್ನೊಂದೆರಡು ತಾಳ. ಮನೇಲಿ ನಿಮ್ಮ ಮನೇಲಿ ಇಟ್ಕೊ. ಇದನ್ನ ಇವಾಗ ಇಟ್ಬಿಟ್ಟು ಬರ್ಬೇಕಾ? ಇಟ್ಟು ಬರೋ. ಸೊ ಬೀಗ ಹಾಕೊಂಡು ಬಂದಲ್ಲ ನಾನು. ಹಂಗಾರೆ ಇಲ್ಲೇ ಇಟ್ಟು ಹಿಂದ್ಗಡೆ. ಆಮೇಲೆ ಇಡ್ತೀನಿ ತಾಮ. ಗೈಸ್ ನೋಡಿ, ಅವಳಿಗೋಸ್ಕರ ಎಷ್ಟೊಂದು ಇದು ಮಾಡಿ. ಗೈಸ್, ಒಂದು ಮಂಚ್ ಕೊಡೋಣ ಫಸ್ಟ್ ಟೈಮ್. 10 ರೂಪಾಯಿ ಮಂಚು ಗೈಸ್. 10 ರೂಪಾಯಿ 20 ರೂಪಾಯಿ ಮಂಚದು. ಹಂಗಾದ್ರೆ ಬೇಡ ನನಗೆ. 10 ರೂಪಾಯಿ ಬೇಕಾ? ಬೇಡ, ಇದನ್ನೇ ತಿಂತೀನಿ ಗೈಸ್. ಮಂಚ್ ಸಿಕ್ತಿವತ್ತು, ಹುಷಾರಿಲ್ಲ ಅಂತ. ತೆಗಿ ತಿನ್ನೋಣ. ನಾನೊಬ್ಳೆ ತಿನ್ನಕ್ಕದು. ಸಂಜೆ ಲೈವ್ ಮಾಡ್ಬೇಕಾದ್ರೆ ಕೊಡ್ತೀನಿ ಬಿಡು ನಿಂಚೂರು. ಇವಾಗ ಎಲ್ಲಿ ಹೋಯ್ತಿರೋದು? OTP ಕ್ಲಿಯರ್ ಮಾಡಕ್ಕೆ. OTP ಕ್ಲಿಯರ್ ಮಾಡಕ್ಕೆ. ಚೆನ್ನಾಯ್ತಾ ಮೈಕು? ಗೈಸ್, ಅದು ವೈಟ್ ಬುಕ್ ಮಾಡಿದ್ವಿ, ಬ್ಲ್ಯಾಕ್ ಬಂದ್ಬಿಟ್ಟಿದೆ ಗೈಸ್. ಬ್ಲ್ಯಾಕ್ ಬಂದೈತಾನೆ. ಓಪನ್ ಮಾಡ್ಬಿಡ, ಇವಾಗ ಅದು ಬೀಳುತ್ತೆ. ಓಪನ್ ಮಾಡ್ಬಿಡಕಣ, ಇಡ. ಗೈಸ್, ದಿಸ್ ಇಸ್ ಅವರ್ RGB ಮೈಕ್ ಗೈಸ್. ಗೈಸ್, ನಾನು ತೋರಿಸ್ದೆ ತಾನೆ ನಿಮ್ಗೆ. ಬರೀ ಅಮೆಝಾನ್ ಅವರಿಗೇನೆ ಒಂದು 23 ಸಾವಿರ ಇವತ್ತು. ಗೈಸ್, ಇನ್ನೊಂದೇನ್ ಗೊತ್ತಾ, ಅಮೆಝಾನ್ ಅಲ್ಲೇ ಬುಕ್ ಮಾಡ್ಬೇಕು ನನ್ನ ಪ್ರಕಾರ. ಯಾಕೆ ಗೊತ್ತಾ, ಇಲ್ಲಿವೆ ಇದು ಏನಪ್ಪಾ, ಅದು ಯಾವ್ದ್ರಲ್ಲೂ ಬುಕ್ ಮಾಡಿದೀನಿ, ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡಿ ಗೈಸ್. ಮಿನಿಮಮ್ 7 to 8 ಡೇಸ್ ಆಗಿದೆ, ಇನ್ನೂ ಗ್ರೀನ್ ಸ್ಕ್ರೀನ್ ಬಂದಿಲ್ಲ. ಆದ್ರೆ ನೋಡಿ, ಅಮೆಝಾನ್ ಅಲ್ಲಿ ಬುಕ್ ಮಾಡಿ ನಾವು 3 ಡೇಸ್ ಆಯ್ತು ಅಷ್ಟೇ, ಬಂದ್ಬಿಡ್ತು. ಗ್ರೀನ್ ಸ್ಕ್ರೀನ್ ಬಂದಿಲ್ವಾ? ಗ್ರೀನ್ ಸ್ಕ್ರೀನ್ ಬಂದಿಲ್ಲ, ನಾಳೆ ಬರುತ್ತೆ ಅಂತ. ಅಮೆಝಾನ್ ಅಲ್ಲಿ ಬುಕ್ ಮಾಡಿದ? ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡಿದ್ದು ನೋಡಿ. ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡಿ 6 ದಿನ ಆಯ್ತು, ಬಂದಿಲ್ಲ ಗೈಸ್. ಆಲ್ಮೋಸ್ಟ್ ಫ್ಲಿಪ್ಕಾರ್ಟ್ ಅಲ್ಲೂ ಲೇಟೇ, ಮೀಶೋದಲ್ಲೂ ಲೇಟೇನೆ ಗೈಸ್. ಆದ್ರೆ ನಿಜ ಅಮೆಝಾನ್ ಅಲ್ಲಿ ಫಾಸ್ಟ್ ಡೆಲಿವರಿ ಇದೆ ಮಾತ್ರ. 3 ಡೇಸ್ 4 ಡೇಸ್ ಒಳಗೆಲ್ಲ ಸಿಕ್ಬಿಡುತ್ತೆ ನಮ್ಗೆ ಐಟಮ್ಸ್. ಇವಾಗ OTP ಕ್ಲಿಯರ್ ಮಾಡೋಣ. ಇನ್ನೇನು ಕೆಲ್ಸಕ್ಕೆ ಹೋಗಲ್ಲ. ಎಲ್ಲಿ ವಿಡಿಯೋ ಮಾಡ್ಕೊಂಡು ಇವನ್ನ ಮೈಕ್ ಸೆಟ್ ಮಾಡ್ಕೋಬೇಕು. ದುಡ್ಡು ಕಟ್ಟಕ್ಕೆ ಹೋಗ್ತೀನಿ ಅಷ್ಟೇ ಗೈಸ್. ನೀನೇ ನಿಜ ಮೋಹಿತ ಗೈಸ್, ವಾಮಿಟ್ ಮಾಡ್ತಾ ಇದ್ರೆ ಮುಂದೆ ಗೈಸ್. ಅದನ್ನ ನಗಾಡ್ತಾನೆ, ಹುಷಾರಿಲ್ಲ ಅಂತ. ಹೊಟ್ಟೆ ನೋಯ್ತೈತೆ, ಬೆಳಗ್ಗೆ ತಿಂದಿರೋದ್ನ. ಸ್ವಲ್ಪ ಅವಳಿಗೆ ವಾಮಿಟ್ ಆಯ್ತಿತ್ತು, ಬರ್ತೈತೆ ಅಂದ. ನಾನ್ ಬರೀ ಇಷ್ಟ ಅಂದಿದ್ದು ಅಂದೆ ಅಷ್ಟೇ.
ಅವಳು ವ್ಯಾಮಿಟೇ ಮಾಡ್ಬಿಡೋದ ಅಕ್ಕ. ಅವನ್ನೆಲ್ಲ ಬ್ಲಾಕ್ ಮಾಡ್ಬಿಟ್ರೆ ಅಜೀವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ವಿಡಿಯೋ ಮಾಡ್ಲಿಲ್ಲ. ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ಮತ್ತೆ ಮೈಕ್ ಸೆಟ್ ಎಲ್ಲ ಮಾಡ್ಬೇಕು. ಇವಾಗ ಅದೆಲ್ಲ ತೋರಿಸ್ತೀವಿ ಗೈಸ್, ಹೆಂಗ್ ಮೈಕ್ ಸೆಟ್ ಗೈಸ್ ಸೆಟ್ ಮಾಡಕ್ ನಮ್ ಇಬ್ರಿಗೂ ಏನ್ ತಲೆ ನೋವುತ್ತೆ ಗೊತ್ತೆ, ಐಟಮ್ಗಳನ್ನ ಗೊತ್ತಿರಲ್ವಲ್ಲ, ಅದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಒಂದ್ಸರಿ ಹೋದ್ರೆ ಇನ್ನೊಂದು ಇದಾಗ್ಬಿಡುತ್ತೆ. ಸರಿ ಗೈಸ್ ಬನ್ನಿ ಮನೆ ಹೋಗೋಣ. A few minutes later. ನೋಡಿ ಗೈಸ್, ಊಟ ರೆಡಿ ಆಗೈತೆ ನಂದು. ಸ್ನಾನ ಮಾಡಿರೋದು ನಮ್ಮಮ್ಮ ಅನ್ನ ಸಾಂಬಾರು ಮಾಡಿದ್ದು. ಇವಳು ಮೊಟ್ಟೆ ಇವಾಗ ಹಾಕೊಟ್ಲು. ಇವಳು ಇವಾಗ ಮೊಟ್ಟೆ ಹಾಕೊಟ್ಲು ನೋಡಿ. ಅದ್ರಲ್ಲಿ ಒಂದು ಹೊಡೆದೋಗೈತೆ ಅಂದ್ಬಿಟ್ಟು ಆಫ್ ಆಯಿಲ್ ಹಾಕೊಂಡು. ಈ ಥರ ಇರಬಾರ್ದು ಸರ್, ನಂಗೆ ಈ ಥರ ಇಷ್ಟ ಆಗಲ್ಲ. ಸ್ವಲ್ಪ ಊಟ ಮಾಡಿ ಏನ್ ಗೊತ್ತಾ, ಇದು ಅನ್ನ ಸಾಂಬಾರ್ಗೆ ಹೊಡೆದೋಗುತ್ತೆ ಮೊಟ್ಟೆ, ಹೊಡ್ಕೊಂಡೆ ತಿಂತೀವಲ್ಲ, ಈ ತರ ಆಫ್ ಬಾಯ್ಲ್ ಮಾಡ್ಕೊಂಡು ತಿಂದ್ರೆ ಮೊಟ್ಟೆನ ಒಳ್ಳೇದು. ಏನು ಎರಡು ಒಂದೇ ಪ್ರೋಟೀನ್ ಮತ್ತೆ ಅದೇನಕ್ಕೆ ತಿನ್ನಕ್ಕಾಗಲ್ಲ ಅಂತಿದ್ಯಾ, ಮುಚ್ಕೊಂಡು ತಿನ್ನು ಮತ್ತೆ. ಅಂದ್ರೆ ಅದ್ರಲ್ಲಿ ಅಷ್ಟೊಂದು ಇದಾಗಲ್ಲ ಅಂತ ಅಷ್ಟೇ. ಸೊ ಊಟ ಮಾಡ್ಕೊಂಡು ಅದು ಮೈಕಿಂದೆಲ್ಲ ಅನ್ಬಾಕ್ಸ್ ಮಾಡೋಣ ನಡಿಯಲ್ಲಿ. ಅದು ಕಾಯ್ತೈತೆ. ಅಲ್ಲ ಗೈಸ್, 3 ಮೊಟ್ಟೆ ಐತಲ್ಲ, ಇದ್ರಲ್ಲಿ ಒಂದೇ ಒಂದು ಚೂರು ನನಗೆ ಕೊಡಲ್ಲ ತಿನ್ನಕ್ಕೆ. ಫುಲ್ ಆಫ್ ಪ್ರೋಟೀನ್ಸ್ ಬ್ರೋ. ನೋಡಿ ಅಯ್ಯೋ, ನಾನೇನು ಬೇಕಂತ ಬೀಳ್ಸಿಲ್ಲ ಗೈಸ್. ನೀವು ನೋಡಿದ್ರೆ ಫುಲ್ ಖುಷಿ ಆಗ್ಬಿಟ್ಟಿದ್ದೀರಾ ಗೈಸ್. ಏನ್ ಸಖತ್, ನೀನು ನೋಡಿಲ್ಲ? ಇಲ್ಲ ಗೈಸ್, ಏನ್ ಸಖತ್ತಾಗಿ ಪ್ಯಾಕಿಂಗ್ ಕಳ್ಸಿದ್ದಾರೆ ನೋಡಿ, ನಿಜ ನಂಗೆ ಸಖತ್ ಇಷ್ಟ ಆಯ್ತು. ಮಸ್ತಾಗಿದೆ ನೋಡಿ ಗೈಸ್. ಚೆನ್ನಾಗಿದೆ ಗೈಸ್. ತೆಗಿಬೇಡ ಕಣೋ, ತೆಗಿಬೇಡ ಕಣೋ, ತೆಕ್ಕೊಡ್ತೀನಿ ತಡಿಯೋ. ಈಗ ಒಂದೊಂದಾಗಿ ತೋರ್ಸು ಮೇಲ್ಗಡೆಯಿಂದ. ಗೈಸ್, ಇದು ಟೇಬಲ್ ಫಿಕ್ಸ್ ಮಾಡ್ಕೊಂಡು ನೋಡಕ್ಕೆ. ಟೇಬಲ್ ಏನಂತಾರದ? ಇದೇ ತರದ್ದು ಗೈಸ್, ಬಟ್ ಇದು ಮೀದ್ರದ್ದು ಅಷ್ಟೇ. ಇಲ್ಲಿ ಫಿಕ್ಸ್ ಮಾಡ್ಕೊಂಡು ಮೈಕ್ ಫಿಕ್ಸ್ ಮಾಡ್ಕೊಳ್ಳೋಕೆ. ದಿಸ್ ಇಸ್ ಅವರ್ ಮೇನ್ ಇಂಗ್ರೀಡಿಯೆಂಟ್. ದಿಸ್ ಇಸ್ ಇಂಗ್ರೀಡಿಯೆಂಟ್. ಇದು ಪ್ಲಾಸ್ಟಿಕ್ ಅಲ್ಲಿ ಮಾಡಿದ್ದಾರೆ ಗೈಸ್. ಪ್ಲಾಸ್ಟಿಕ್ ಅಲ್ಲ, ಇದು ಪ್ಲಾಸ್ಟಿಕ್ ಅಲ್ಲಿ ಯಾವನಾರು ಮಾಡಕತ್ತ, ಮೆಟಲ್ ಅದು. ಇದು ಮೇಲ್ಗಡೆ ಮೆಟಲ್, ಇದು ಪ್ಲಾಸ್ಟಿಕ್. ಈ ಬಾಡಿ ಪಾರ್ಟ್ ಚೆನ್ನಾಗೈತಲ್ಲ ಗೈಸ್. ವೈಟ್ ಇಂದ್ರೆ ಸ್ವಲ್ಪ ಲುಕ್ ಕಾಣ್. ಇಲ್ಲ ಗೈಸ್, ಅವ್ನು ಏನಂದ ಗೊತ್ತಾ, ಅವ್ನು ಬ್ಲಾಕ್ ಕಲರ್ ತರ್ಸೋಣ ಅಂತ ಹೇಳಿದ್ದು. ನಾನು ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ ವೈಟ್ ತರ್ಸೋಣ ಅಂತ ಅಂದಿದ್ದು. ಇದು ಬಂದು ಅದು ಫಿಲ್ಟರ್. ಇದು ಮೈಕಿಗೆ ಹಾಕ, ವಾಯ್ಸ್ ಫಿಲ್ಟರ್ ಇಲ್ಲಿ ಫಿಟ್ ಮಾಡ್ಕೋಬೇಕು. ಇದು ಬಂದು ಮಾಮೂಲಿ ಕೇಬಲ್ ಅಡಾಪ್ಟರ್. ಸೊ ಇದು ನಮ್ಮ ಸ್ಟ್ಯಾಂಡ್ ಗೈಸ್, ಮೂವೇಬಲ್ ಸ್ಟ್ಯಾಂಡ್ ಗೈಸ್. ಗೈಸ್, ಇದೇನೋ ಇದು ಗೊತ್ತಾ, ಮನೇಲಿ ಓಪನ್ ಮಾಡಿದ ತಕ್ಷಣ ಇದು ಸ್ಪ್ರಿಂಗ್ಗೆ ಬಿಚ್ಕೊಬಿಡೋದಾ? ನಾನು ಇವನ್ ಎಲ್ಲಿ ಬೈತಾನೋ ಏನೋ ಅನ್ಕೊಂಡೆ. ಇದೇ ಬಿಚ್ಕೊಂಡಿತ್ತು ಗೈಸ್ ಈ ಸ್ಪ್ರಿಂಗ್, ನಾನೇ ಹಾಕಿದೆ ಸ್ಪ್ರಿಂಗ್. ತಡಿ ಒಂದು ಸೆಕೆಂಡ್. ಸ್ಟೀಲು ಮರೆಯ ಇದನ್ನ ಇಲ್ಲಿಗೆ ಹಾಕೋದಲ್ಲ. ಅದು ಫಸ್ಟ್ ಬಿಚ್ಚು ಹೇಳ್ತೀನಿ. ಯಾರೋ ಫೋನ್ ಮಾಡ್ತಾರೆ. ಯಾರು? ಅದು ಬಿಚ್ಚು ಫಸ್ಟ್ ಸೈಡಿಂದು. ಅಲ್ಲಿ ಹಾಕಿದೆಲ್ಲ ನೀನು ಇದನ್ನು. ಲೇ ಅದನ್ನ ಲಾಸ್ಟಿಗೆ ಕೂರ್ಸೋದು, ಅದು ಹೆಂಗೆ ಆಗ್ತಿದ್ಯಾ ಗೈಸ್? ನೋಡಿ, ಏನು ಗೊತ್ತಿಲ್ಲ ಹುಡುಗಂಗೆ. ಇದನ್ನ ತೆಗೆದ್ಬಿಡ್ಲಾ? ಅದನ್ನೇ ತೆಗಿಯಂತ ಅವಾಗ್ಲಿಂದ. ಇದನ್ನ ತೆಗಿಯೋದು ಬೇಡ, ಇದು ಇಲ್ಲಿಗೆ ಹಾಕ್ತೀನಿ. ಫಸ್ಟ್ ತೆಗ್ದಿಡು ಸೈಡಿಗೆ. ಅದು ಬಿಡ. ಅದು ಗೈಸ್ ತಡೀರಿ, ನಾವೇ ನಿಧಾನ ಫಿಟ್ ಮಾಡ್ತೀವಿ. ಒಬ್ಬರೇ ಮಾಡಕ್ಕಾದ್ರೆ ತಲೆನೋವಾಗುತ್ತೆ ಗೈಸ್. ಇದು ನೋಡಿ, ಇದು ಈ ಹುಡುಗಂಗೆ ಏನು ಮಾಡಕ್ ಬರಲ್ಲ ಗೈಸ್. ಇದು ಉಲ್ಟಾ ಹಾಕ್ಬೇಕಿತ್ತು, ನಾನು ಸರಿ ಮಾಡಿದ್ದು. ಇದನ್ನ ಹಾಕ್ಬಿಡು ಮೈಕ್. ನೋಡಿ ಗೈಸ್, ಹಿಂಗೆ ಬರುತ್ತೆ, ಹಿಂಗೆ ಮೂವೇಬಲ್. ಮಾರಯ್ಯ, ಮುಖಕ್ಕೆ ಚುಚ್ಚಿಗಿಚ್ಚಿ ಸುಮ್ಮನಿರ್ಲ, ಅದನ್ನ ಹೊಡ್ತಾ ಬಿಡ್ತೀನಿ ಆಯ್ತಾ, ಸುಮ್ಮನಿರು. JCP ಕಣ, JCP ಇದ್ದಂಗೈತೆ. ನಿನ್ನ ಮುಖ ಗೆಬ್ರಲ್ಲ ಇದ್ರಲ್ಲೇ. JCP ಅಲ್ಲ, JCP ನೋಡಿದ್ರೆ ಹೆಂಗಾಗುತ್ತೆ. ಇದನ್ನೆಲ್ಲ ಫುಲ್ ರೆಡಿ ಮಾಡ್ಕೊಬಿಟ್ರೆ ಕರೆಕ್ಟ್ ಆಗುತ್ತೆ. ಏನು ಗೊತ್ತಾ ಗೈಸ್, ಒಂದು ಇಲ್ಲಿ ಸ್ಪೇಸ್ ಇರಬೇಕು ನೋಡಿ. ನಾವು ಇಲ್ಲೇ ಕುತ್ಕೊಂಡು ಆಡ್ತಿದ್ರೆ ಮೈಗೆ ಕಾಣೋದು ಜಾಸ್ತಿ. ಅಂದರೆ ಇಷ್ಟಕ್ಕೆ ಹಿಂಗಿರುತ್ತಲ್ಲ, ಹಿಂಗಾದ್ರೆ ಗೊತ್ತಾಗಲ್ಲ. ಸ್ವಲ್ಪ ದುಡ್ದಿರ್ಬೇಕು ಹಿಂಗೆ ಅದ್ರ ಟೇಬಲ್. ಅಡ್ಜಸ್ಟ್ ಮಾಡ್ಬೇಕಮ್ಮ ಚಿನ್ನು. ಹೌದಾ? ನಮ್ಮನ್ ಚಿನ್ನು ಏನು ನಮ್ಮನ್ನ ಇವನಂತೆಲ್ಲ ಮಾತಾಡ್ತಿರೋದು. ಸೊ ನೋಡಿ, ಇಲ್ಲಿ ಇಷ್ಟು ಜಾಗ ಇದೆಯಲ್ಲ, ಇಲ್ಲಿಂದ ನೋಡಿ ಇಷ್ಟೇ ಜಾಗ ಇರೋದು. ಯು ಕ್ಯಾನ್ ಸಿ ಇಷ್ಟು ಸ್ಪೇಸ್ ಇದೆ ನೋಡಿ ರೂಮಿಂದು. ಗೈಸ್, ಇದನ್ನು ನಾವು ಫಿಟ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಈ ಕಡೆ ಹಾಕ್ಬಿಟ್ಟು ಇಲ್ಲಿ ಇಷ್ಟಕ್ಕಿದ್ರೆ ಕರೆಕ್ಟ್ ಆಗುತ್ತೆ. ನಿಮಿಷ ತಡಿ, ಇದನ್ನು ನೋಡಿ ಗೈಸ್, ಇಷ್ಟಕ್ಕೆ ಬೇಕಂದ್ರೆ ನಾವು ಮೈಕ್ ಈ ಥರ ಹಾಕೋಬೋದು. ಇದ್ಕೊಡು. One eternity later. ಸೊ ಗೈಸ್, ಕನೆಕ್ಟ್ ಮಾಡಾಯಿತು.
ಈ ವೈರ್ ಲಾಂಗ್ ಇತ್ತು, ಅದಕ್ಕೆ ಇಲ್ಲಿಂದ ತಗೊಂಡು ಇಲ್ಲಿ ನೋಡಿ, ಇಲ್ಲಿ ಸುತ್ತಿ ಇಲ್ಲಿಂದ ತಗೊಂಡು ಇಲ್ಲಿ ಹಿಂಗಿಂದ ಇಲ್ಲಿ ಹಾಕಿದ್ದು. ಸೊ ಫುಲ್ ಕಂಜೆಸ್ಟ್ ಅದು ಮಾಡ್ತಿದ್ವಿ ನೋಡಿ ಎಷ್ಟು ಸ್ಪೇಸ್ ಐತೆ ಅಂತ. ಇದೇ ಅರ್ಧಕ್ಕೆ ಅರ್ಧ ಕಾಣಿಸ್ತಿದೆ ಅಂದ್ರೆ ಇವಾಗ ಜಾತ್ರೆ ತರ ಕಾಣಿಸ್ತಿದೆ ನಿಜವಾಗ್ಲೂ ಗೈಸ್. ಏನಂದ್ರೆ ರೂಮ್ ಇದೆಲ್ಲ ಇಷ್ಟಾದ್ರೂ ಇರಬೇಕು, ಟೇಬಲ್ ಮಿನಿಮಮ್ ಇಷ್ಟಾದ್ರೂ ಇರಬೇಕು, ಅವಾಗ ನಮ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಕರೆಕ್ಟ್ ಆಗುತ್ತೆ. ಅಲ್ಲ ಅದು ಸ್ವಲ್ಪ ಸಣ್ಣ ಅಂತ ಹೇಳೋದು. ಬೇರೆ ಆಯ್ತು, ಆನ್ ಮಾಡು. ಏನ್ ಮಾಡ್ಲಿ ಸಿಸ್ಟಮ್ ನೋಡು ಅಂತನ ಅದು ಮತ್ತಿದು ಏನೇನೋ ಕನೆಕ್ಷನ್ ಮಾಡ್ಕೋಬೇಕೇನೋ, ಅದಕ್ಕೆ ಇದು ಮಾಡಲ್ಲ ಅಂದಿದ್ದು, ಹೋಗಲ್ಲ ಅಂದಿದ್ದೀವಿ. ಕಲರ್ ನೋಡಿ ಗೈಸ್ ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ. ಇಲ್ಲಿ ಇದರಲ್ಲ RGB ಇದೆ. ಸೊ ಐ ಕ್ಯಾನ್ ಸಿ. ಸೊ ಇದನ್ನ ಹಿಂಗೆ ಸ್ಟಿಕ್ ಮಾಡ್ಕೊಂಡು ಇದು ಮಾಡಿದ್ರೆ ಆಗುತ್ತೆ ನೋಡಿ ಗೈಸ್. ಎಲ್ಲ ಫುಲ್ ಆಫ್ ಮಾಡಿದಾಗ ಹಿಂಗೆ ಕಾಣುತ್ತೆ ನಮ್ಮ ಸಿಸ್ಟಮ್. ದಿಸ್ ಈಸ್ ಹೌ ಇಟ್ ಲುಕ್ಸ್ ಗೈಸ್. ಸೊ ಬನ್ನಿ, ಅದು ಕನೆಕ್ಷನ್ ಸಿಕ್ಕೈತಾ ಸಿಕ್ಕಿಲ್ಲ ಅಂತ ಟ್ಯಾಪ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಲೈಟ್ ಹೋಯ್ತು. ಟ್ಯಾಪ್ ಮಾಡಿದ್ರೆ ಸಾರಿ ಅದು ಮ್ಯೂಟ್ ಆಗುತ್ತೆ. ಟ್ಯಾಪ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ. ಸೊ ನೋಡಿ ಗೈಸ್, ನಮ್ಮ ಲೈವ್ ಸೆಟಪ್ ಇಷ್ಟೇ ಕಾಣಿಸ್ತಿದೆ. ನಾನು ಮಾತಾಡ್ಬಿಡೋದಡಿ ಸರಿ ಹೋಗುದ ನೋಡಿ. ಯಾರ್ ಸೊ ಇಷ್ಟೇ ಗೈಸ್ ನಮ್ಮ ಫೈನ್ ಮೈಕಿಂದು. ಸೊ ನಿಮ್ಗೆ ಏನಾದ್ರು ಈ ಮೈಕ್ರೋಫೋನ್ ಇಂದು ಲಿಂಕ್ ಬೇಕು ಅಂದರೆ ನಾನು ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ಇಲ್ಲ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ಸೊ ನೀವೇನಾದ್ರು ಗೇಮಿಂಗ್ ಚಾನಲ್ ಓಪನ್ ಮಾಡಿದ್ದೀನಿ, ಗೇಮಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮೈಕ್ರೋಫೋನ್ ಬೇಕು ಅಂದರೆ ಬೆಸ್ಟ್ ಮೈಕ್ರೋಫೋನ್ 3300 ಗೇಮಿಂಗಿಗೆ ಏನು ಯೂಸ್ ಆಗಲ್ಲ, ನೀವು ಬೇರೆ ಪರ್ಪಸ್ಗೂ ಯೂಸ್ ಪರ್ಪಸ್ ಅಂದರೆ ನೀವು ಇವಾಗ ಶಾರ್ಟ್ಸಿಗೆಲ್ಲ ಇದು ಕೊಡ್ತೀರಲ್ಲ, ವಾಯ್ಸ್ ಓವರ್ ಕೊಡ್ತೀರಲ್ಲ, ಅದಕ್ಕೆಲ್ಲ ಬೆಸ್ಟ್ ಯೂಸ್ ಆಗುತ್ತೆ. ನೋಡಿ ಇದ್ರ ಡಿಸೈನ್ ಎಷ್ಟು ಚೆನ್ನಾಗೈತೆ, ಆರಾಮಾಗಿ ಗೈಸ್. ಇದನ್ನ ಫೋನಿಗೂ ಕೂಡ ಕನೆಕ್ಟ್ ಮಾಡ್ಕೋಬಹುದು ಗೈಸ್. ಫೋನಿಗೆ ಕೂಡ ಕನೆಕ್ಟ್ ಮಾಡ್ಕೋಬಹುದು ಗೈಸ್. ಸೊ ಏನು ಟೆನ್ಷನ್ ಇಲ್ಲ. ಸೊ ನಿಮ್ಗೆ ಏನಾದ್ರು ಈಗ ಮೈಕ್ರೋಫೋನ್ ಬೇಕು ಅಂದರೆ ಕೆಳಗಡೆ ಲಿಂಕ್ನ ಕೊಟ್ಟಿರ್ತೀನಿ, ಬೈ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಇದ್ರ ಹೆಸರು ಬಂದು ಫೈನ್ A60. A6V ಬಂದರೆ ಬರೀ ನಾರ್ಮಲ್ ಬರುತ್ತೆ. A60 ಅಂದರೆ ಇದು ಸ್ಟ್ಯಾಂಡ್ ಸಮೇತ ಬರುತ್ತೆ, ಮೂವೇಬಲ್ ಸ್ಟ್ಯಾಂಡು. ಸೊ ಏನು ಡಿಫ್ರೆನ್ಸ್ ಇರಲ್ಲ, ಎಲ್ಲ ಸೇಮ್ ಇರುತ್ತೆ. ಸೊ ಸ್ಟ್ಯಾಂಡಿಗೆ 500 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡ್ತೀರಾ. ಸ್ಟ್ಯಾಂಡ್ ಇದ್ರೆ ಒಂಥರ ಆ ಕಡೆ ಈ ಕಡೆ ಮೂವ್ ಮಾಡ್ಕೋಬಹುದು, ನೀವು ಈ ಸೈಡ್ ಕೂತ್ಕೊಂಡ್ರು ಮೂವ್ ಮಾಡ್ಬೋದು. ಇವಾಗ ನನಗೆ ಏನಕ್ಕೆ ಅಂದಿದ್ರೆ ಒಂದೇ ಕಡೆ ಇಟ್ಕೊಂಡಿದ್ರೆ ಕೈ ಇಟ್ಕೊಂಡು ಬಿದೋಗೋದು ಅಂತ ಹೇಳ್ಬಿಟ್ಟು ನಾನು ಈ ಥರ ಮೂವೇಬಲ್ ಮಾಡ್ಕೊಂಡು, ಬಿಕಾಸ್ ಇವಳು ಪಕ್ಕದಲ್ಲಿ ಕೂತ್ಕೊತಿರಲ್ಲ ಲೈವ್ ಸ್ಟ್ರೀಮ್ ಮಾಡ್ಬೇಕಾರೆ, ಅದಕ್ಕೋಸ್ಕರ ಗೈಸ್. ಸೊ ನೋಡೋಣ ಬನ್ನಿ, ಇವತ್ತು ಸಂಜೆ ಲೈವ್ಗೆ ಬರ್ತೀವಲ್ಲ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಗೈಸ್ ನೆನ್ನೆನೂ ಅಷ್ಟೇ ಲೈವಲ್ಲಿ ಫುಲ್ಲು ವಾಯ್ಸ್ ಫುಲ್ಲು ಕೇಳಿಸ್ತಿತ್ತು, ಡಬಲ್ ಕೇಳಿಸ್ತಿತ್ತು. ಸೊ ನೋಡುವ ಗೈಸ್, ಬನ್ನಿ ಹೆಂಗಿರುತ್ತೆ ಅಂತ. ಗೈಸ್ ನೋಡಿ ಗೈಸ್, ಹೋಯ್ತಾ ನೋಡಿ ಲೈವ್ ಇವಾಗೆ ಫುಲ್ ಪ್ರಿಪ್ರೇಷನ್ ಮಾಡ್ತಾನೆ. ಫುಲ್ ಕಪ್ಪು ಕಾಣಿಸ್ತಾನಲ್ವ ಗೈಸ್, ಇವಾಗ ನೀನು ವೈಟ್ ಕಾಣಿಸ್ತಿದ್ರೆ ಕ್ಯಾಮ್ರಾಗೆ, ಇಲ್ಲಿ ಕ್ಯಾಮ್ರಾಗಿಂತ. ಗೈಸ್ ನಮ್ಮ ಮೈಕ್ ನೋಡಿ ಇಲ್ಲಿ ಹೆಂಗೆ ಫಿಟ್ ಮಾಡಿದ್ದೀವಿ ನೋಡಿ ಗೈಸ್. ಇದು ನಂದು ಫ್ಯಾನು, ಮೇಕಪ್ ಆರ್ಟಿಸ್ಟಿಗೆ ಯೂಸ್ ಮಾಡೋದು. ಪಾಪ ಅಂತ ಇವನಿಗೆ ಕೊಟ್ಟಿದ್ದೀನಿ ನೋಡಿ. ಇಲ್ಲಿಗೆ 6 ಫುಟ್ ಬ್ಲಾಗಿಂಗ್ ಮಾಡ್ಬೋದು. ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟೊತ್ತವೇ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಾವು ಆಮೇಲೆ ವಿಡಿಯೋ ಎಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ನಿಮ್ಮ ಪ್ರೀತಿ ಪುರಸ್ಕಾರ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಗೈಸ್, ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಸಪೋರ್ಟ್ ಮಾಡಿ, ವೀಡಿಯೋಸ್ನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ, ನಿಮ್ಮ ಫ್ಯಾಮಿಲಿಯವ್ರ ಹತ್ರ ಎಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆಯ್ತಾ, ನಿಮಗೆ ಯಾವ ಥರ ಟಾಪಿಕ್ ಬೇಕು ಅಂತ ಹೇಳಿದ್ರೆ ಆ ಥರನೇ ಮಾಡ್ತೀವಿ ನಾವು ವೀಡಿಯೋಸ್ನ. ಸೊ ಗೈಸ್ ಥ್ಯಾಂಕ್ ಯು, ಬಾಯ್ ಬಾಯ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.